ನಡೆಸ್ಕೊಳ್ತಾ ಇರೋ ಒಂದು ಆದಿ ಏನದ ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಬಿಡದಿಯಲ್ಲಿ ಟೌನ್ಶಿಪ್ ಯೋಜನೆಗೆ ವಿರೋಧ ವ್ಯಕ್ತವಾಗ್ತದೆ. ನಿರಂತರವಾದಂತಹ ಹೋರಾಟ, ಪ್ರತಿಭಟನೆ ನೀವೆಲ್ಲರೂ ಕೂಡ ಗಮನಿಸ್ತಾನೆ ಇದ್ದೀರಿ. ಅದೇ ಮಾದರಿಯಲ್ಲಿ ಇನ್ನೊಂದು ಹೋರಾಟ ನಡೀತಿದೆ. ಅದು ಬಹಳ ದೂರದಲ್ಲಿ ಅಲ್ಲ, ಪಕ್ಕದಲ್ಲೇ ಇರುವಂತಹ ಆನೇಕಲ್ನ ಸರ್ಜಾಪುರ ಹೋಬಳಿ ಭಾಗದಲ್ಲಿ ಸರ್ಕಾರ ಸ್ವಿಫ್ಟ್ ಸಿಟಿ ಹೆಸರಲ್ಲಿ ಅಲ್ಲಿ ಕೈಗಾರಿಕೆ, ದೊಡ್ಡದಾಗಿರುವಂತಹ ಕ್ರೀಡಾಂಗಣವನ್ನ ಮಾಡ್ತಾರಂತೆ. ಇದೇ ಮಾದರಿ ಒಂದು ಟೌನ್ಶಿಪ್ ನಿರ್ಮಾಣವನ್ನ ಮಾಡ್ತಾರಂತೆ. ಹೆಚ್ಚು ಕಡಿಮೆ 2400 ಎಕರೆ ಸ್ವಾಧೀನವನ್ನ ಪಡಿಸಿಕೊಳ್ಳೋದಿಕ್ಕೆ ಸರ್ಕಾರ ಹೊರಟಿದೆ. ಈಗಾಗಲೇ ಸಾಕಷ್ಟು ರೈತರ ಪಹಣಿಯಲ್ಲಿ KDB ಅಂತ ಹೆಸರು ಕೂಡ ಬರೋದಕ್ಕೆ ಶುರುವಾಗಿದೆ. ಅಂದ್ರೆ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಿದ ರೀತಿಯಲ್ಲಿ ಸದ್ಯ ಅಲ್ಲೂ ಕೂಡ ಇದೀಗ ತೀವ್ರವಾದಂತ ವಿರೋಧ, ಪ್ರತಿಭಟನೆ ಎಲ್ಲವೂ ಕೂಡ ನಡೀತಾ ಇದೆ. ಅಲ್ಲಿನ ರೈತರು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದ್ರೆ, ಸರ್ಕಾರ ಹೇಳ್ತಿದೆ ಅದು ಬಂಜರು ಭೂಮಿ ಅಂತ ಹೇಳಿ. ನಾನು ಸ್ವತಃ ಅಲ್ಲಿಗೆ ಹೋಗಿದ್ದೆ. ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮಲ್ಲಿ ಸಾಕಷ್ಟು ಮಂದಿ ಗಮನಿಸಿರಬಹುದು, ನಿಮ್ಮ ಮುಂದೆ ಇಟ್ಟಿದ್ದೇನೆ. ತುಂಬಾ ಫಲವತ್ತಾಗಿರುವಂತಹ ಜಮೀನದು. ಪ್ರತಿ ರೈತರು ಅಲ್ಲಿ ಲಕ್ಷ ಲಕ್ಷ ದುಡಿಮೆಯನ್ನ ಮಾಡ್ತಾರೆ ಅದೇ ಭೂಮಿಯನ್ನ ನಂಬಿಕೊಂಡು. ಅತ್ಯಾಧುನಿಕವಾಗಿ ಏನೇನು ಕೃಷಿಯನ್ನ ಮಾಡಬಹುದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಇವತ್ತು ಬೆಂಗಳೂರಿಗೆ ಬರುವಂತಹ ಹಣ್ಣು, ಹೂವು, ತರಕಾರಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅದೇ ಭಾಗದಿಂದ ಬರ್ತಾ ಇದೆ. ಸಂಪೂರ್ಣ ನಮಗೆಲ್ಲೂ ನೋಡಿದ್ರು ಕೂಡ ಅಲ್ಲಿ ಕಾಣೋದು ಹಸಿರು ಮಾತ್ರ. ಆದರೆ ಇದೀಗ ಸರ್ಕಾರ ಅದೇ ಜಾಗವನ್ನ ಬಂಜರು ಭೂಮಿ ಅಂತ ವಾದ ಮಾಡಿ ರೈತರನ್ನ ಯಾವುದೇ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಹೊರಟಿದೆ. ಆ ಕಾರಣಕ್ಕಾಗಿ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಈಗಾಗಲೇ 250ಕ್ಕಿಂತಲೂ ಹೆಚ್ಚು ದಿನಗಳಿಂದ, ಹೆಚ್ಚು ಕಡಿಮೆ 1 ವರ್ಷದಿಂದಲೇ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಇನ್ನೊಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಶುರು ಮಾಡ್ತಾ ಇದ್ದ ಹಾಗೆ ರೈತರು ಕೂಡ ಆ ಕಡೆಯಿಂದ ಒಂದೊಂದೇ ಹೆಜ್ಜೆಯನ್ನ ಮುಂದೆ ಇಡೋದಕ್ಕೆ ಆರಂಭಿಸಿದ್ದಾರೆ. ಇವತ್ತು ಬೆಂಗಳೂರು ನಗರಕ್ಕೆ ಎಂಟ್ರಿ ಕೊಟ್ಟು ಬಿಟ್ಟರು ಒಂದು ರೈತರ ದೊಡ್ಡದಾಗಿರುವಂತಹ ಪಡೆ. ಸೀದಾ ಬೆಂಗಳೂರಿನಲ್ಲಿರುವಂತಹ KDB ಕಚೇರಿಗೆ ಮುತ್ತಿಗೆ ಹಾಕುವಂತ ಅಥವಾ ಒಂದು ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಂತ ಪ್ಲಾನ್ ಅನ್ನು ಮಾಡಿದ್ರು. ಆದರೆ ನಮ್ಮ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಹೀಗಾಗಿ ರೈತರು ಮತ್ತು ಪೊಲೀಸರ ನಡುವೆ ಒಂದು ಹಂತಕ್ಕೆ ತೀವ್ರ ಜಟಾಪಟಿಯೂ ಕೂಡ ನಡೀತು. ರೈತರ ಆರೋಪ ಏನಪ್ಪಾ ಅಂದ್ರೆ, ಪೊಲೀಸರ ಮೇಲೆ, ಒಂದಷ್ಟು ಜನರ ಮೇಲೆ ಹಲ್ಲೆ ಕೂಡ ಮಾಡಿಬಿಟ್ರು ಎನ್ನುವ ರೀತಿಯಲ್ಲಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರೈತರು ತುಂಬಾ ಕೆಟ್ಟದಾಗಿ ನಡೆಸಿಕೊಂಡ್ರು. ನಾವು ನಮ್ಮ ಹಕ್ಕಿಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ, ನಮ್ಮ ಪ್ರತಿಭಟನೆಗೆ ಅಥವಾ ನಮ್ಮ ಅಹವಾಲನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಿತ್ತು. ಈಗ ನಮ್ಮ ಹತ್ರನೂ ಕೂಡ ರಾಜಕಾರಣಿಗಳು ಬರೋದಿಲ್ಲ, ನಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಸ್ವತಃ ನಾವೇ ಈಗ KDB ಕಚೇರಿಗೆ ಬರ್ತೀವಿ ಅಂದ್ರೆ ಅದಕ್ಕೂ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಅಂದ್ರೆ ಹೇಗೆ ಅನ್ನೋದು ರೈತರ ಪ್ರಶ್ನೆ ಆಗಿತ್ತು. ರೈತರು ಹೇಳ್ತಾ ಇರೋದು ಎಲ್ಲಾ ಕಡೆಗಳಲ್ಲೂ ಹೀಗೆ ಕೃಷಿ ಭೂಮಿಯನ್ನ ಬಾಯಿಗೆ ಹಾಕೊಳ್ಳಿ, ಮುಂದೊಂದಿನ ನೀವು ಅನುಭವಿಸ್ತೀರಿ ಎನ್ನುವಂತ ಮಾತನ್ನು ರೈತರು ಹೇಳ್ತಿದ್ದಾರೆ. ಹಾಗಾದ್ರೆ ರೈತರ ಆಕ್ರೋಶಕ್ಕೆ ಕಾರಣ ಏನು? ಒಂದಷ್ಟು ಜನ ಮಾತನಾಡಿದ್ದಾರೆ, ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಬನ್ನಿ. ಮೇಡಮ್, ಅದೇ ಪ್ರಶ್ನೆ ನಾನು ಇಲ್ಲಿ ಬರುವಂತ ಪ್ರತಿ ರೈತರಿಗೆ ಅದನ್ನೇ ಕೇಳೋದು. ಈ ಭೂಮಿನ ನಾವೀಗ ಒಂದು ರೀತಿಲಿ ರಿಯಾಲಿಟಿ ಚೆಕ್ ರೀತಿಲಿ ಮಾಡ್ತಾ ಇದೀವಿ. ಇದು ಕೃಷಿಗೆ ಯೋಗ್ಯನಾ ಅಲ್ವಾ ಅನ್ನೋ ರೀತಿಲಿ ಸರ್ಕಾರ ಹೇಳ್ತಾ ಇದೆ ಇಂಥ ಭೂಮಿಗೆ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಅಂತ. ಅವ್ರಿಗೆ ಹೇಳೋದಕ್ಕೆ ಏನು ದುಡ್ಡೇನು ಕೊಡ್ಬೇಕಾಗಿಲ್ಲ ಸರ್. ನಾವು ಹೇಳ್ತೀವಿ ಅವ್ರ ಅಧಿಕಾರದಲ್ಲಿರೋದಕ್ಕೆ ನಾಲಾಯಕ್ ಅಂತ. ಬಟ್ ಏನು ಅವ್ರೇನು ರಾಜಕೀಯ ಬಿಟ್ಟು ಬರ್ತಾ ಇದಾರಾ? ಬರ್ತಾ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ಈ ಬೆಲೆ, ಈ ಭೂಮಿಯಲ್ಲಿ ನೀವು ಏನೇ ಹಾಕ್ಲಿ ಬಂಗಾರದಂತ ಬೆಳೆಗಳಾಗ್ತಾ ಇದೆ, ಆಯ್ತಾ? ನಮ್ಮ ಮನೆಗಳಲ್ಲಿ 5 ವರ್ಷದ ಮಗುವಿಂದ ಸಾಯೋ ಮುದುಗುನ್ ತನಕ ನಾವು ವ್ಯವಸಾಯ ಮಾಡ್ತಾ ಇದೀವಿ. ಇವ್ರು ಏನಾದ್ರು ಮಾತಾಡಿದ್ರೆ ನಿಮ್ ಜಮೀನುಗಳು ಕೊಟ್ರೆ ನಾವು ನಿಮ್ ಮನೆಗೆ ಒಂದೊಂದು ಕೆಲಸ ಕೊಡ್ತೀನಿ ಅಂತ ಹೇಳ್ತಿದ್ರೆ, ಮನೆಗೊಂದು ಕೆಲಸ ಕೊಟ್ರೆ ನಾವು ಹೆಂಗ್ ಬದುಕ್ಲಿಕ್ಕೆ ಆಗುತ್ತೆ? ಈಗ ಇವ್ರ ಮನೆಗಳಲ್ಲೇ ನಾವ್ ಹೇಳ್ತೀವಿ, ಒಬ್ಬೊಬ್ಬರ ಈಗ ಅವರಪ್ಪ ರಾಜಕಾರಣಿ, ಮಗ ರಾಜಕಾರಣಿ, ಮೊಮ್ಮಗ ರಾಜಕಾರಣಿ, ಮಗಳು ರಾಜಕಾರಣಿ, ಇವ್ರಿಗೆ ಮಾತ್ರ ವಂಶ ಪರಂಪರೆಯಾಗಿ ರಾಜಕಾರಣ ಬೇಕು. ಆದ್ರೆ ರೈತನಿಗೆ ಮಾತ್ರ ಅದೇ ವಂಶ ಪರಂಪರೆಯಾಗಿ ಬರ್ತಿರೋ ಜಮೀನುಗಳು ಮಾತ್ರ ಬೇಡವಾ? ಏನಾದ್ರೂ ನಾವು ಹೋಗಿ ನಿಮ್ಮ ಹತ್ರ ನೀವು ನಮ್ಗೆ ಜಮೀನ್ ಕೊಡಿ, ಇಲ್ಲ ನಮ್ಮ ಜಮೀನುಗಳಿಗೆ ನೀವೇನಾದ್ರೂ ಮಾಡ್ಕೊಡಿ ಅಂತ ನಾವು ಹೋಗಿ ಕೇಳ್ತಾ ಇಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಕೇಳ್ತಾ ಇರೋದು. ನಮ್ಗೆ ಏನು ನೀವು ಕೊಡ್ಬೇಡಿ, ನಾವೇನ್ ಮಾಡ್ಕೊಳ್ತಾ ಇದೀವಿ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ಇದನ್ನೆಲ್ಲ ಸಾಲದು ಅಂತ ನಮ್ಮ ಶಾಸಕರು ಹೇಳ್ತಾರೆ. ನೀವು ಭೂಮಿಗಳನ್ನ ಕಾರ್ಖಾನೆಗಳು ಕೊಟ್ರೆ ಅವ್ರಿಗೆ ಕೆಲಸ ಕೊಡ್ತಾರೆ, ರೈತರು ನೀವೇನ್ ಕೊಡ್ತೀರಾ ಅಂತ. ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, ಗ್ಯಾಸ್ ಇಲ್ಲ ಅಂತ ಜನರು ಬಾಯ್ ಪಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ನಾಳೆ ದಿನ ಆಹಾರ ಧಾನ್ಯಗಳು ಇಲ್ದ ಹೋದಾಗ ಇದಕ್ಕೆ ಪರ್ಯಾಯ ಏನಿದೆ? ಗ್ಯಾಸ್ ಇಲ್ಲ ಅಂದ್ರೆ ಪರ್ಯಾಯ ಇದೆ, ಕರೆಂಟ್ ಇದೆ, ಸೌದೆ ಇದೆ. ಅದೇ ಆಹಾರ ಇಲ್ಲ ಅಂದ್ರೆ ಪರ್ಯಾಯ ಏನಿದೆ? ಎಲ್ಲಿಂದ ತಂದ್ಕೊಡ್ತೀರಾ? ಅಂದ್ರೆ ಬಡವ್ರು ಎಲ್ಲರೂ ಸತ್ತೋಗ್ಬೇಕು, ಶ್ರೀಮಂತರು ಮಾತ್ರ ಈ ದೇಶದಲ್ಲಿ ಉಳಿಬೇಕು ಅನ್ನೋದು ಮಾತ್ರನಾ ಇಲ್ಲಿ ನ್ಯಾಯ? ಅಂದ್ರೆ ಬಡವ್ರಿಗೆ ನ್ಯಾಯ ಇಲ್ವಾ? ಮಾತೆತ್ತಿದ್ರೆ ಹೇಳ್ತಾರೆ ಆನೇಕಲ್ ಭಾಗದವ್ರು ಶ್ರೀಮಂತರು ಅಂತ. ನೀವು ನೋಡಿ ಸರ್, ನಾವ್ ಈ ಬೆಳೆಗಳಲ್ಲಿ ಎತ್ತಿದ್ವಿ, ನಾವು ಕಷ್ಟ ಪಡ್ತೀವಿ, ನಾವು ಸಂಪಾದಿಸ್ತೀವಿ, ಹೌದು ನಾವು ಶ್ರೀಮಂತರು,
ನಾವ್ ಎಲ್ಲಿ ಹೇಳ್ತಾ ಇದೀವಿ ನಾವು ಬಡವರು ಅಂತ? ನಮ್ಮ ಗದ್ದೆಗಳಲ್ಲಿ ನಾವು ಬೆಳೆದು ತಿಂತಾ ಇರೋದು. ಯಾರೋ ಬೇರೆಯವರ ಆಸ್ತಿಗಳಿಗೆ ನಾವು ಆಸೆ ಪಡ್ತಾ ಇಲ್ಲ. ನೀವು ಅವ್ರದ್ದು ಜಮೀನ್ ಮಾಡಿ ಇದು ಮಾಡಿ ನಾವು ವಂಶಪಾರಂಪರ್ಯವಾಗಿ ಅವ್ರು ಬೆಳಿಬೇಕು ಅಂತ ಇದ್ರೆ ನಾವ್ ಇರೋ ಜಮೀನಲ್ಲಿ ಉಳಿಸ್ಕೊಂಡು ನಮ್ಮ ಭವಿಷ್ಯಗಳನ್ನ ನಾವು ಕಟ್ಕೊಳ್ತಾ ಇದೀವಿ. ನಾವ್ ಯಾವ್ದೇ ರೀತಿ ಐಷಾರಾಮಿ ಜೀವಿಗಳು ಬದುಕ್ ನಮ್ ಇಷ್ಟ ರೀ, ನಮ್ ಕಷ್ಟ ನಾವು ಬದುಕ್ತಾ ಇದೀವಿ. ಏನಾದ್ರು ಮಾತಾಡಿದ್ರೆ ಹೆಣ್ಮಕ್ಳಿಗೆ ಬಾಯಿ ಜಾಸ್ತಿ ಅಂತಾರೆ. ಯಾಕೆ ಈ ರಾಜಕಾರಣಿ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಬಾಯೇ ಇಲ್ವಾ? ಮಾತಿದ್ರೆ ನಮ್ ಪಕ್ಷದವ್ರು ಮಾಡ್ಲಿಲ್ಲ ಇನ್ನೊಂದ್ ಪಕ್ಷದವ್ರು ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಬೇರೆಯವ್ರ ಹೆಂಡತಿ ಕಂಡವ್ರ ಹೆಂಡತಿಗೆ ನೀವ್ ಯಾಕ್ರಿ ಕಣ್ಣಾಗ್ತಾ ಇದೀರಾ? ಮುಚ್ಕೊಂಡು ನಿಮ್ ಕೆಲಸ ನೀವು ಕರೆಕ್ಟ್ ಆಗಿ ಮಾಡ್ರಿ. ನಿಮ್ಮದ ನೀವು ಮಾಡ್ಲಿಲ್ಲ ಅಂದ್ರೆ ಕೈ ಬಿಡಿ. ಯಾಕೆ ನಿಮ್ಗೆ ತಾಕತ್ತಿಲ್ವಾ ಕೈ ಬಿಡೋದಕ್ಕೆ? ನಮಗ್ ಬೇಡ ಅಂತ ಬರದ್ ಕೊಡಿ ನೋಡೋಣ. ಅದಾಗೋದಿಲ್ಲ. ಏನಾದ್ರೂ ಶಾಸಕರು ಏನಾದ್ರೂ ಮಾತಾಡದೆ ಹೇಳ್ತಾರೆ ರೈತರ ಭೂಮಿ ಬಿಟ್ಬಿಡ್ತಾರೆ ಅಂತ. ಸ್ವಾಮಿ ನೀವು ಏನಾದ್ರೂ ಅಕ್ವಿಸೇಷನ್ ಅಂತ ಬಂದಾಗ ನೀವು ರೈತರ ಭೂಮಿ ಇದು ಬಿಲ್ಡರ್ ಭೂಮಿ ಅಂತ ಯಾಕೆ ಆಗ ಕಾಣಿಸ್ಲಿಲ್ವಾ? ಬೆಳೆ ಬೆಳೆಯೋನು ರೈತ ಆದ್ರೆ ಮತ್ತೆ ಬಿಲ್ಡಿಂಗ್ ಕಟ್ಟಿರೋರ್ದು ಮಾತ್ರ ತಗೊಳ್ಳಿಲ್ಲ. ಇಲ್ಲ ಇನ್ಫೋಸಿಸ್ ಪಕ್ಕದಲ್ಲೇ ಇರೋದು ಅವನು ತಗೊಳ್ಳಿಲ್ಲ. ಇದನ್ನೇ ಮಾತು ನಾವು ಶಾಸಕರನ್ನ ಹೋಗಿ ಕೇಳಲಿಕ್ಕೆ ಹೋದಾಗ ಅವ್ರ ಕೆಲಸಗಳು ಕೊಡ್ತಾರೆ. ನೀವೇನ್ ಕೊಡ್ತಾರೆ ಅಂದ್ರೆ ನಾವು ತಿನ್ನೋಕೆ ಅನ್ನ ಕೊಡ್ತಾ ಇದೀವಿ ಸ್ವಾಮಿ. ಇವತ್ತು ರೈತ ಅಂದ್ರೆ ದೇಶಕ್ಕೆ ಅನ್ನ ಹಾಕೋನು ಅವನೇ ಇಲ್ಲ ಅಂದ್ರೆ ನೀವ್ ಎಲ್ಲೋಗ್ತಾ ಇದ್ದೀರಾ? ಬೆಳಿಗ್ಗೆ ಎತ್ತಿದ್ರೆ ನೀವು ದಿನ 3 ಹೊತ್ತು ಊಟ ಮಾಡ್ತಿರಲ್ವಾ? ರೈತನ ನೆನ್ಸ್ಕೊಂಡು ಊಟ ಮಾಡ್ಬೇಕು. ಅದೇ ದೇಶದಲ್ಲಿ ರೈತ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಇವತ್ತು ನಮ್ಮ ಭಾಗದಲ್ಲಿ ನೀರಿನ ಇದಿದೆ, ಬರ ಇದೆ. ಯಾಕಂದ್ರೆ ಇರೋ ಬರ ನೀರೆಲ್ಲ ಇದು ಮಾಡಿಟ್ಟಿದ್ದಾರೆ ಕೊಳಚೆ ಮಾಡಿ. ಇವರು ಕಟ್ಟೋ ಬಿಲ್ಡಿಂಗ್ಗಳೆಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ನಮ್ಮ ಕೆರೆಗಳು ಬರುತ್ತೆ. ನಾವು ಆ ನೀರನ್ನ ಕುಡಿತಾ ಇರೋದು. ಅದು ಸಾಲದಂತೆ ಈಗ ನಮ್ಮ ಗದ್ದೆಗಳಲ್ಲಿ ಅಷ್ಟು ನಾವು ಕೆಲಸ ಮಾಡೋಗೋ ಅಷ್ಟು ನಮ್ಗೆ ಆ ನೀರು ಸೋರ್ಸಸ್ ಇದೆ. ಅದರಿಂದ ನಮ್ಗೆ ಚರ್ಮ ಕಾಯಿಲೆಗಳು ಎಲ್ಲ ಬರ್ತಾ ಇದೆ. ನಾವ್ ಯಾವತ್ತೂ ನಮ್ಗೆ ಇದನ್ ಮಾಡಿ ಅಂತ ಹೋಗ್ತಾ ಇಲ್ಲ. ನಮ್ಮ ಭೂಮಿಗಳನ್ನ ಬಿಡಿ, ನಮ್ಮ ಪಾಡಿಗೆ ನಾವು ಬದುಕೋದಕ್ಕೆ ನಮ್ಮನ್ನ ಬಿಡಿ ಅಷ್ಟೇ ನಾವು ಕೇಳ್ತಾ ಇರೋದು. ಇದು ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಮುದ್ದೆ ಮಾಡೋಕ್ಕೂ ಬರುತ್ತೆ, ಅದೇ ಕೈಯಲ್ಲಿ ತಟ್ಲಿಕ್ಕೂ ಬರುತ್ತೆ. ತಟ್ಟೋದಕ್ಕೂ ನಾವೇನ್ ಬೆದರೋದಿಲ್ಲ. ಇಷ್ಟು ದಿನ ನಮ್ಮ ಭೂಮಿ ನಮ್ಮ ಹೇಳ್ತಾ ಇದ್ವಿ, ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಅಂತ ಇದ್ವಿ, ಪ್ರಾಣ ತೆಗಿಲಿಕ್ಕೂ ಸಿದ್ಧ ನಾವು. ಬನ್ರಿ ತಾಕತ್ತಿದೆ ಯಾರಾದ್ರೂ ಆಗ್ಲಿ. ಕೇಳಿ ಬೇರೆ ಹೇಳ್ತಾರೆ ಅಲ್ಲಿನ ಭಾಗಕ್ಕೆ ಆಕ್ರೋಶ ಇಲ್ಲ ಅಂತ. ಬಂದ್ ನೋಡ್ಲಿ ಈ ಸಲ ಆಕ್ರೋಶ ಹೆಂಗೆ ಗೊತ್ತಾ? ಸೀಮೆಎಣ್ಣೆ ಅವ್ರ ಮೇಲೆನೆ ಸುರಿದು ಬೆಂಕಿ ಹಚ್ಚಿಸ್ಬಿಡ್ತೀವಿ. ಆಗ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಆಕ್ರೋಶ ಹೇಗಿರುತ್ತೆ ಅಂತ. ನಾವು ಪ್ರಾಣ ಅಂತ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ, ತೆಗಿಲಿಕ್ಕೆ ಮಾತ್ರ ನಾವೆಲ್ಲ ರೆಡಿ ಇರೋದು ಅಂತ ಹೇಳ್ತೀನಿ. ಎಷ್ಟು ಸಂಕಟ ಆಗತ್ತೆ ನಿಮಗೆ? ನಾನು ಬೇರೆ ಎಲ್ಲ ವಿಚಾರ ಅವ್ರ ಹತ್ರ ಮಾತಾಡಿಸ್ತೀನಿ. ನನಗೆ ಈಗ ವಯಸ್ಸು 75 ವರ್ಷ ಆಗಿದೆ. 75 ವರ್ಷದಿಂದ ನಾವು ಬರೀ ಕೃಷಿಯಲ್ಲೇ ಬದುಕಿರೋದು. ಇವತ್ತು ಕೃಷಿನೇ, ನಾಳೆನೂ ಕೃಷಿನೇ. ನಮ್ಗೆ ಇದನ್ನ ಬಿಟ್ರೆ ಬೇರೆ ಯಾವುದು ಇಲ್ಲ. ಇವರು ಬಂದು ಸರ್ಕಾರ ನಾವು ಕಿತ್ಕೊಂತೀವಿ ಇವ್ರ ಅಪ್ಪನ ಆಸ್ತಿನ ಕಿತ್ಕೊಳ್ಳೋದಿಕ್ಕೆ ನಾವೆಲ್ಲೋಗ್ಬೇಕು ಕಿತ್ಕೊಂಡು? ನಮ್ಗೆ ಹಳ್ಳಿನೇ ಬೇರೆ ಶಿಫ್ಟ್ ಮಾಡ್ಬಿಡೋದಕ್ಕೆ ಇವರು. ನಾವು ಹಳ್ಳಿಯಲ್ಲಿ ಆಗಿರೋದು. ಪರಿಹಾರ ಕೊಡ್ತೀವಿ ಅಂತಾರಲ್ಲ, ಏನ್ ಪರಿಹಾರ ಅವ್ನು ಕೊಡೋದು? ನಾವು ಕೊಡ್ತೀವಿ ಬೇಕಾದ್ರೆ ಸರ್ಕಾರಕ್ಕೆ ಪರಿಹಾರ. ಯಾತಕ್ಕೆ ಬೇಕಾ ಅವ್ರ ಪರಿಹಾರ? ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದು ಭೂಮಿ ಇಲ್ಲ, ನಾವು ಸಾಯ್ಬೇಕು ಅವ್ರು ಸಾಯ್ಬೇಕು ಅಷ್ಟೇ. ನಮಗೆ ಬೇಕಾಗಿರೋದು ಅಷ್ಟೇ. ಅವ್ನ ಮನೆಯಲ್ಲಿ ಕುಂತ್ಕೊಂಡು ಹಂಗಾದ್ರೆ ಅವ್ನ ಜಮೀನು ಬೇಕಾದಷ್ಟಿದೆ. ಅವ್ನ ಮಿನಿಸ್ಟ್ರಿಗಳಿದೆಲ್ಲ 100 ಎಕರೆ ಇದೆ, ಅದು ಬಿಟ್ಕೊಡ್ಲಿ. ನಾವ್ಯಾಕೆ? ನಾವು 10 ಎಕರೆ 1 ಎಕರೆ ನಮ್ಮ 10 ಎಕರೆ ಇರಲಿ. ನಮ್ಮ ರೈತರ ಜಮೀನು ಯಾಕಬೇಕು ನಿಮ್ಗೆ? 100 ಕೋಟಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಈ ಆನೇಕಲ್ ತಾಲೂಕಲ್ಲಿ ಎಲ್ಲ ಮಿನಿಸ್ಟ್ರಿಗಳು. ಇದು ನಾವ್ಯಾಕೆ ರೈತರು ಯಾಕೆ ಬಿಟ್ಕೊಡ್ಬೇಕು? ಇವ್ರ ಜಮೀನು ಬೇದಾಸಿದ್ದಾರೆ. ಈಗ ಸೂರ್ಯ ಸಿಟಿ ಅಂತ ಮಾಡಿದ್ದಾರೆ, ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದನ್ನ ಮಾಡ್ಲಿ, ಅದು ಸರ್ಕಾರ ಕೈಗಾರಿಕೆ ಅಂತ ಮಾಡ್ಲಿ. ಸಿಟಿ ಮಾಡಿಬಿಟ್ಟು ಏನೂ ಇಲ್ಲ, ಇದುವರೆಗೂ ಒಂದು ಮನೇನೂ ಇಲ್ಲ, ಯಾವ್ದು ಇಲ್ಲ, ಬರೀ ಬಿಟ್ಕೊಂಡಿದ್ದಾರೆ. ಇನ್ನು ಇವಾಗ ಉದ್ಧಾರ ಮಾಡೋದಿಕ್ಕೆ ಬಂದಿದ್ದಾರೆ. ಒಂದು ಸಣ್ಣ ರಸ್ತೆಗೂ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಅವ್ರ ಜಮೀನು ಬಿಡಲ್ಲ, ಜಮೀನು ಬಿಡಲ್ಲ. ಬರೀ ನಮ್ಮ ಹಳ್ಳಿಗಾಡಿನಲ್ಲಿ ಇವ್ರು ಇಷ್ಟ ಹೇಳ್ತಾರಲ್ಲ, ಒಂದು ರೋಡ್ ನ್ಯಾಯವಾಗಿಲ್ಲ. ಇನ್ನು ಸಿಟಿ ಮಾಡೋದು ಎಲ್ಲಿ ಸರ್ ಬಂತು? ಒಂದು ರೋಡು, ಒಂದು ಸೈಕಲ್ ಬರಲ್ಲ, ಒಂದು ಗಾಡಿ ಬರೋಕ್ಕಾಗಲ್ಲ. ಆ ರೀತಿ ಮಾಡಿಕ್ಕವ್ರೆ ಇವ್ರು ಸರ್ಕಾರ ಬಂದ ಮೇಲೆ. ಇನ್ನೇನು ಸರ್ ಇವ್ರು ಉದ್ಧಾರ ಮಾಡೋದು? ರೈತರಿಗೇನು ಭಿಕ್ಷೆನ ಅವರು ಕೊಡೋದು? ನಾವು ಭಿಕ್ಷೆನೂ ಬೇಡ, ಅವ್ನು ಭಿಕ್ಷೆನೂ ಬೇಡ, ಯಾವುದು ಬೇಡ. ನಮ್ಗೆ ಭೂಮಿ ಕೊಟ್ಟರೆ ಒಂದು ಸಾಕು. ಅಷ್ಟೆಲ್ಲ ಜಮೀನು ಇರುವಾಗ ಈ ಜಮೀನ ಮೇಲೆ ನಿಮ್ಗೆ ಕಣ್ಣು ಯಾಕೆ? ಈ ಜಮೀನು ಮಾಲೀಕರನ್ನ ಮಾತನಾಡಿಸ್ತೀನಿ. ಈ ಅವರು ಡಿ ಕೆ ಶಿವಕುಮಾರ್ ಇವರೆಲ್ಲ ಹೇಳ್ತಾ ಇದ್ರು ಬಂಜರು ಭೂಮಿ ಅಂತ. ಸರ್ ಇದು ನನ್ನ ಹೆಸರು ಶ್ರೀನಿವಾಸ್ ಅಂತ, ಸೊಳ್ಳೆಪುರ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು. ಇದು ಸರ್ವೆ ನಂಬರ್ 38/3. ಇದರಲ್ಲಿ ನಾವು ಸುಮಾರು 40 ವರ್ಷದಿಂದಾನು ರೈತರು ಬೆಳೀತಾ ಇದ್ದೀವಿ. ನಾವು ಇದನ್ನು ಕಿತ್ಕೊಳ್ಳೋದಕ್ಕೂ ನೋಟಿಸ್ಗಳು ಕಳಿಸಿ ಈ ತರ ಮಾಡ್ತಾ ಇದ್ದಾರೆ ಅವರು. ನಾವು ಪ್ರಾಣ ಆದ್ರೂ ಕೊಡ್ತೀವಿ ಹೊರತು ನಾವು ಭೂಮಿ ಕೊಡಲ್ಲ. ನಮಗ ಶನಿಕೆ, ಗುದ್ಲಿ, ಪಿಕಾಶಿ, ಗರಾಡಿ ಇದೆಲ್ಲ ಹೊಸದಲ್ಲ. ಬಂದ್ರೆ ನಾವು ಅದರಲ್ಲೇ ಹಾಕೋದೆ ಅವ್ರನ್ನ. ಯಾರೇ ಬರ್ಲಿ, ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಹಾಕೋದಕ್ಕೆ ಸಿದ್ಧವಾಗಿದ್ದೀವಿ. ಅಲ್ಲ, ನನಗೆ ಅನ್ಸಿದ್ದು ನೀವು ಇಷ್ಟು ಚೆನ್ನಾಗಿ ಇಲ್ಲಿ ಪಪ್ಪಾಯ ಬೆಳೆದಿರಿ, ಇಷ್ಟು ಚೆನ್ನಾಗಿ ಬಂದಿದೆ. ಅವ್ರು ನೋಡಿದ್ರೆ ಈ ಜಮೀನಲ್ಲಿ ಏನು ಬರಲ್ಲ ಅಂತಾರಲ್ಲ ಅಂತ. ಬಂದು ನೋಡ್ಲಿ ಸರ್. ಅವ್ರು ಅಲ್ಲಿ ಎಸಿ ರೂಮಲ್ಲಿ ಎಲ್ಲ ಕುಂತ್ಕೊಂಡು ಮಾತಾಡೋದು, ಇಲ್ಲಿ ಬಂದು ಮಾತಾಡ್ಬೇಕು.
ಇಲ್ಲಿ ಬಂದು ನೋಡಿ ರೈತರು ಯಾವ್ಯಾವ ಭೂಮಿ ಹೆಂಗಿದೆ ಅಂತ ನೋಡಿ ಇಲ್ಲಿ ಡಿಸೈಡ್ ಮಾಡ್ಬೇಕು ಅವರು. ಅವ್ರು ಹೇಳ್ತಾ ಇದ್ರು ಎಕರೆ ಕೋಟಿಗಟ್ಟಲೆ ಪರಿಹಾರ ಕೊಡ್ತೀವಿ ಅಂತ. ಅವ್ರ ಕೋಟಿ ಏನ್ ಸರ್, ಅವ್ರು ಕೊಟ್ರೆ ಒಂದ್ 2 ಕೋಟಿ 3 ಕೋಟಿ ಕೊಡ್ಬೋದು. ಅದು ಎಷ್ಟ್ ದಿನ ತಿನ್ಬೋದು? ನನಗೂ 3-4 ಜನ ಮಕ್ಳು, ನಾವು ಮನೆಯಲ್ಲಿ ಎಲ್ಲ 5-6 ಜನ ಇದ್ದೀವಿ. ಏನ್ ತಿನ್ನೋದ? ಎಷ್ಟು ವರ್ಷ ಬಂದ್ಬಿಡ್ತದೆ? ಇರೋದು ನಮ್ಗೆ ಇಷ್ಟೇ. ಸುತ್ತಮುತ್ತ ಎಲ್ಲ ಜಮೀನ್ ಕಿತ್ಕೊಂಡಾಗಿದೆ ಎಲ್ಲ ಬೇರೆ ಬೇರೆ ಯೋಜನೆಗಳಿಗೆ. ಆನೆಕಲ್ಲು, ಇಲ್ಲಿ ಸರ್ಜಾಪುರ, ಆದಿಗೊಂಡಲ್ಲಿ ಎಲ್ಲ ಕಿತ್ಕೊಂಡವ್ರೆ. ಇನ್ನು ಇರೋದು ಇಷ್ಟು ಅಗಲ ಇಲ್ಲಿರೋದು, ಇದಕ್ಕೂ ಕೈ ಹಾಕವ್ರೆ ಅವರು. ನಿಮಗೆ ನನ್ನ ಪ್ರಕಾರ ಕೃಷಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ? ಏನು ಇಲ್ಲ. ನನಗೂ 70 ವರ್ಷ ವಯಸ್ಸು, 70 ವರ್ಷದಿಂದ ನಮ್ಗಿದೆ. ಇದನ್ನ ಬಿಟ್ರೆ ಬೇರೆ ಯಾವ್ದು ಇಲ್ಲ ನಮ್ಗೆ. ಸರ್ ಏನ್ ಹೇಳ್ತೀರಿ? ಸರ್ ಭೂಮಿನ ಮಾತ್ರ ಕೊಡಲ್ಲ ಸರ್. ನಾವು ಇದು ಬೆಳೆದ್ಕೊಂಡು ನಮ್ಮ ಅಜ್ಜಿ ತಾತ ಎಲ್ಲಾನು ವರ್ಷಗಳಿಂದ ಕೊಟ್ಟು ಇದ್ ಮಾಡ್ಕೊಂಡು ಬಂದಿರೋದು. ಇದ್ರನ್ನೆಲ್ಲ ಕೊಡಲ್ಲ ನಾವು ಯಾವುದೇ ಕಾರಣಕ್ಕೂ. ಇಲ್ಲ ಅವ್ರು ಇರ್ಬೇಕು, ಇಲ್ಲ ನಾವಿರ್ಬೇಕು, ಇದು ಆಗ್ಬೇಕು, ಅಷ್ಟೇ ಮಾಡೋದು ಸರ್. ನೀವು ನೋಡ್ತಾ ಇದ್ದೀರಾ, ಇಂಥ ಅದ್ಭುತ ಬೆಳೆ ಬೆಳೆಯುವಂತಹ, ಬಂಗಾರ ಬೆಳೆಯುವಂತಹ ಫಲವತ್ತಾದ ಭೂಮಿನ ಸರ್ಕಾರ KDBನೋ ಒಂದು ಕಳ್ಳ ಸಂಸ್ಥೆನ ಚೂ ಬಿಟ್ಟು ನಮ್ಮ ಫಲವತ್ತಾದ ಭೂಮಿನ ಅಕ್ವೇಷನ್ ಮಾಡಕ್ಕೆ ಹೊರಟಿದೆ. ಅವ್ರಿಗೆ ಹೇಳೋದು ಒಂದೇ, ಸರ್ಕಾರಕ್ಕೆ ಹೇಳೋದು ಒಂದೇ, ಸಿದ್ದರಾಮಯ್ಯನವರೇ, ನೀವು ಈ ಬಾರಿ ಅಧಿಕಾರಕ್ಕೆ ಬರುವಾಗ ಕೃಷಿ ಭಾಗ್ಯ, ಅನ್ನಭಾಗ್ಯ ಭಾಗ್ಯಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಾ. ನೀವು ಗೃಹಲಕ್ಷ್ಮಿ ಭಾಗ್ಯ, ಅನ್ನಭಾಗ್ಯ ಈ ರೀತಿ ಕೊಟ್ಟು ಭಾಗ್ಯಗಳು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀರಾ. ಇಂಥ ಫಲವತ್ತಾದ ಭೂಮಿನ ಅಕ್ವೇಷನ್ ಮಾಡಿ ಮುಂದಿನ ಪ್ರಣಾಳಿಕೆಯಲ್ಲಿ ಒಂದು ಕೆಲಸ ಮಾಡಿ, ಈ ಬಿಲ್ಡಿಂಗ್ಗಳು ಕಟ್ಟಿ ಕಾಂಕ್ರೀಟ್ಕರಣ ಮಾಡಿ ನಾವು ಆಕ್ಸಿಜನ್ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಣಾಳಿಕೆ ಹೊಡಿಸಿ. ನೆಕ್ಸ್ಟ್ ಎಲೆಕ್ಷನ್ಗೆ ನೀವು ಗೆಲ್ತೀರಾ. ಯಾಕೆಂತ ಹೇಳಿದ್ರೆ ಫಲವತ್ತಾದ ಭೂಮಿ 2,500 ಎಕರೆ ಫಲವತ್ತಾದ ಭೂಮಿ ಮೇಲೆ ಕಾಂಕ್ರೀಟ್ಕರಣ ಮಾಡಕ್ಕೆ ಹೋಗ್ತಿದ್ದೀರಾ. ನಿಮಗೆ ಯಾವುದೇ ನೈತಿಕತೆ ಇಲ್ಲ. ಇದೇ ಭಾಗದಲ್ಲಿ 20,000 ಎಕರೆ ತಗೊಂಡಿದ್ದೀರಾ. ಇಲ್ಲಿವರೆಗೂ ಒಂದು ಶ್ವೇತಪತ್ರ ಹೊಡಿಸಿಲ್ಲ. ಎಷ್ಟು ಭೂಮಿನ KDB ವಶದಲ್ಲಿದೆ, ಎಷ್ಟು ಬಿಲ್ಡರ್ ಹೆಸರಲ್ಲಿದೆ, ಎಷ್ಟು ಜನಕ್ಕೆ ಲೋಕಲ್ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಾ, ಎಷ್ಟು ಖಾಲಿ ಬಿದ್ದಿದೆ. ಮೊದಲು ಶ್ವೇತಪತ್ರ ಹೊಡಿಸಿ ಸ್ವಾಮಿ, ಆಮೇಲೆ ಬನ್ನಿ ನಮ್ಮ 2,500 ಎಕರೆ ಫಲವತ್ತಾದ ಭೂಮಿಗೆ ನಾವು ಬಿಟ್ಕೊಡ್ತೀವಿ. ನಿಮ್ಮ ವಂಶ ಉದ್ಧಾರ ಮಾಡೋದಕ್ಕೋಸ್ಕರ, ಬೇನಾಮಿ ಆಸ್ತಿ ಮಾಡೋದಕ್ಕೋಸ್ಕರ ನಮ್ಮ ಫಲವತ್ತಾದ ಭೂಮಿನೇ ಬೇಕಾ ನಿಮಗೆ? ರೈತರ ಆಕ್ರೋಶ, ರೈತರ ಕಷ್ಟ ನಿಮ್ಗೆ ಅರ್ಥ ಆಗಲ್ವಾ? ಯಾವ ನೈತಿಕತೆಯಿಂದ ಸರ್ಕಾರ ನಡೆಸ್ತೀರಾ ನೀವು? KDB ಅನ್ನೋ ಒಂದು ಕಳ್ಳಕಾಕರ ಸಂಸ್ಥೆನ ಚೂ ಬಿಟ್ಟು ಇಷ್ಟು ಜನಕ್ಕೆ ನಾವು ಉದ್ಯೋಗ ಕೊಡ್ತಾ ಇದೀವಿ. ಇಲ್ಲಿ ನೋಡಿ, 25 ಜನ ಕಾರ್ಮಿಕರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನೀವ್ಯಾವ ಕಿತ್ತೋಗಿರೋ ಕಾರ್ಮಿಕರ ಉದ್ಯೋಗ ಕೊಡ್ತೀರಿ ನಮಗೆ? ಇಲ್ಲಿ ಅಕ್ವೇಷನ್ ಮಾಡಿದೀರಾ, ಸ್ಥಳೀಯರಿಗೆ ಕೊಟ್ಟಿದ್ದೀರಾ ಟಾಯ್ಲೆಟ್ ತೊಳೆಯೋ ಕೆಲಸ, ಮತ್ತೆ ಅಲ್ಲಿ ಸೆಕ್ಯೂರಿಟಿ ಕೆಲಸ ಕೊಟ್ಟಿದ್ದೀರಾ. ಇಲ್ಲಿ ನೋಡಿ, ಹೊಟ್ಟೆ ತುಂಬಾ ಊಟ ಹಾಕಿ, ಕೈ ತುಂಬಾ ಹಣ ಕೊಟ್ಟು ಪ್ರತಿದಿನ 25 ಜನಕ್ಕೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದೀವಿ. ಇದು ಕಾರ್ಖಾನೆ ರೀ ನಿಮ್ದು? ಯಾವ್ದೋ ಕಿತ್ಕೋಗಿರೋ ಕಾರ್ಖಾನೆ ರಿಯಲ್ ಎಸ್ಟೇಟ್ ಮಾಡೋದಕ್ಕೋಸ್ಕರ ಬಡ ರೈತರ ಮೇಲೆ, ನೈತಿಕ ರೈತರ ಮೇಲೆ, ನೈಜ ರೈತರ ಮೇಲೆ, ಹೆಣಗಳ ಮೇಲೆ ಕಾಂಕ್ರೀಟ್ಕರಣ ಮಾಡಕ್ ಹೋಗ್ತಾ ಇದ್ದೀರಾ. ಯಾವ ನೈತಿಕ ಇದೆ ನಿಮಗೆ? ದಯಮಾಡಿ, ಈಗಾಗಲೇ ನುಂಗಿ ನೀರು ಕೊಡ್ತಿದ್ದೀರಾ ನಮ್ಮ ಆನೇಕಲ್ ತಾಲೂಕಲ್ಲಿ. ಇದು ಫಲವತ್ತಾದ 2,500 ಎಕರೆ ಭೂಮಿ. 1 ಇಂಚು ಭೂಮಿ ಕೊಡೋದಕ್ಕೆ ನಾವು ಸಿದ್ಧ ಇಲ್ಲ. ಈ ಬಾರಿ ಏನಾದ್ರೂ ನೀವು ನಮ್ಮ ಭೂಮಿಯ 1 ಇಂಚು ಭೂಮಿನ ತಗೊಂಡ್ರೆ ರಕ್ತ ಮೇದ ನಡೀತದೆ ಹೊರತು ನಾವು 1 ಇಂಚು ಭೂಮಿ ಕೊಡೋದಕ್ಕೂ ಸಿದ್ಧ ಇಲ್ಲ. ಇದು ಪ್ರತಿಯೊಬ್ಬ ರೈತನ ಆಕ್ರೋಶದ ಮಾತು.